ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕೈ ಇದೆಯಲ್ಲ ನೋಡಿ, ಫೋಟೋಗ್ರಾಫರು ಫೋಟೋ ತೆಗೆದ್ರೆ ಎಲ್ಲ ಒಂದು ನಿಮಿಷ ಕೈ ಹಾಗೆ ಇಟ್ಕೊಳ್ಳಿ, ಎಲ್ಲ ನಮಸ್ಕಾರ ಮಾಡಿ. ಓಕೆ, ಈ ನಮಸ್ಕಾರ ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಡಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಇಲ್ಲ. ಓಕೆ, ಧನ್ಯವಾದ. ಗೋಪಾಲ್ ರೆಡ್ಡಿ ಸರ್ ಅಧ್ಯಕ್ಷತೆ ವಹಿಸಿದ್ದಾರೆ. ಅನೇಕ ಗಣ್ಯರು ನಮ್ಮ ಜೊತೆ ಇದ್ದಾರೆ. ವಿನೋದ್ ಸರ್ ಇತಿಹಾಸ ಮಾಡಿದ್ದಾರೆ. ನಾನು ನನ್ನ ಬದುಕಿನಲ್ಲಿ ನೋಡಿದ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಅಂದು ಇಂದು ಮುಂದೆ ಇವು ಮೂರನ್ನು ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಾವು ನಮ್ಮ ಜೀವನದಲ್ಲಿ ಋಣಿಗಳಾಗಿರಬೇಕು, ಕೃತಜ್ಞತೆಯನ್ನು ಹೊಂದಿರಬೇಕು. ಹಾಗಾಗಿ ವರ್ಷಕ್ಕೊಂದು ನಾನು ಕೃತಜ್ಞತೆ ಅಂತ ಹೆಸರಲ್ಲೇ ಒಂದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಬಂದಿದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರು ಅವರು ಯಾವುದೇ ಮಾರ್ಗದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಚರಿತ್ರೆಯನ್ನು ಓದಿಕೊಂಡ್ರೆ ಗೊತ್ತಾಗುತ್ತೆ. ಇವತ್ತು ಕೆಲವೊಂದು ಉತ್ತಮ ಚಲನಚಿತ್ರಗಳು ಬಂದಿದೆ, ಉತ್ತಮ ಪುಸ್ತಕಗಳು ಆ ಹೋರಾಟಗಾರರ ಬಗ್ಗೆ ಬಂದಿದೆ. ಪೋಷಕರಲ್ಲಿ ವಿನಂತಿ, ಅಂಥ ಪುಸ್ತಕಗಳನ್ನು ಮಕ್ಕಳ ಹತ್ರ ತಂದಿಡಿ. ಅವ್ರ ಫೋಟೋ ಇದು ನೋಡ್ತಾ ಇರಲಿ. ಯಾವತ್ತೋ ಬಿಡುವಾದ ದಿನ ಒಂದಿನ ಅವರು ಆ ಪುಸ್ತಕನ ತಿರುವ ಹಾಕಿದಾಗ ಅಪ್ಪ ಅಮ್ಮ ನಾವು ಇವ್ರದೇ ಹೆಸರಲ್ಲಿ ಏನೋ ಒಂದು ಫಿಲ್ಮ್ ಬಂದಿತ್ತಲ್ಲ, ಕರ್ಕೊಂಡೋಗಿ ಅಥವಾ ತೋರಿಸಿ OTT ಪ್ಲಾಟ್ಫಾರ್ಮಲ್ಲಿ ನೋಡಿ, ಆಗ ನಮಗೆ ಅವರ ಹಿಂದೆ ನಡೆದಿರುವ ಕೆಲವು ಘಟನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ನಾನು ಭೇಟಿಯಾಗಿದ್ದ ಒಬ್ಬ ವ್ಯಕ್ತಿ ಸುಧಾಕರ್ ಚತುರ್ವೇದಿ ಇಲ್ಲ. ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಮೋರಿ ಒಳಗಡೆ ಬಿದ್ದೋಗಿದ್ದರಿಂದ ಉಳಿದುಕೊಂಡ ಕೆಲವೇ ವ್ಯಕ್ತಿಗಳಲ್ಲಿ ಆ ವ್ಯಕ್ತಿ ಇತ್ತೀಚೆಗಷ್ಟೇ ನಿಧನರಾದರು. ಒಂದು 2-3 ವರ್ಷದ ಹಿಂದೆ 122ನೇ ವಯಸ್ಸಿನಲ್ಲಿ ಒಂದು ಕಾರ್ಯಕ್ರಮ, ನಾನು ಅವ್ರ ಜೊತೆಗಿದ್ದೇ ನಿರೂಪಣೆ ಮಾಡ್ತಾ ಇದ್ದೆ. ಅವಾಗ ಒಂದು ಮಾತು ಹೇಳಿದ್ರು, ನನಗೀಗ 122 ವಯಸ್ಸು, ಇಲ್ಲಿ ಬಂದಿರೋರೆಲ್ಲ ನನಗೆ ಆಶೀರ್ವಾದ ಮಾಡಿ ನಾನು 300 ವರ್ಷ ಬದುಕಲಿ ಅಂತ ಹೇಳಿದೆ. ನನಗೆ ಅವ್ರು ಹೇಳಿದ ಮಾತು ಮತ್ತೆ ಹುಮ್ಮಸ್ಸು 122ನೇ ವಯಸ್ಸಿನಲ್ಲಿ ಅವ್ರಿಗೆ ನಾನು 300 ವರ್ಷ ಬದುಕಬೇಕು ಅನ್ನುವ ಆಸೆ ಇದ್ದಿದ್ದು ನೈಜ ಕಳಕಳಿ ಅವರಲ್ಲಿತ್ತು. ಯಾಕೆ ಅಂದರೆ ಅವರು ಬದುಕನ್ನು ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದಾರೆ. ಅವ್ರು ತೀರ್ಕೊಂಡಿದ್ದು 124ನೇ ವಯಸ್ಸು. ಅವರಲ್ಲಿ ನಾನು ಆ ಒಂದು ಸಮಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ ಅಷ್ಟು ವಯಸ್ಸಿನಲ್ಲಿಯೂ ಇದ್ದುದನ್ನು ನೋಡಿದಾಗ ನನಗೆ ಗೊತ್ತಾಯಿತು, ನಮ್ಮ ಮನಸ್ಸಿಗೆ, ನಮ್ಮ ಮೈಂಡ್ ಏನಿದೆ ಅದಕ್ಕೆ ಅಷ್ಟು ಮುಪ್ಪಾಗಲ್ಲ ಅಂತ ಅರ್ಥ ಆಯಿತು. ನೀವು ಮೈಂಡ್ಗೆ ಕೆಲಸ ಕೊಟ್ಟಷ್ಟು ಮೈಂಡು ತುಂಬಾ ನಿಮಗೆ ಸಪೋರ್ಟ್ ಮಾಡೋದು. ಅದಕ್ಕೆ ನಾವು ಶಾಲಾ ಕಾಲೇಜಿನಲ್ಲಿ ನಾವು ಓದಬೇಕು. ಶಾಲಾ ಕಾಲೇಜಿನ ನಂತರವೂ ನೀವು ಕಲಿಯೋದನ್ನು ನಿಲ್ಲಿಸಬಾರ್ದು. ನಾನು ಸುಮಾರು ಗಮನ ಹರಿಸ್ತಾ ಇದ್ದೇನೆ. ಶಾಲೆ ಕಾಲೇಜಿನ ಅಧ್ಯಯನದ ನಂತರ ಎಷ್ಟೊಂದು ಜನ ತಾವು ಯಾವ ವಿಚಾರದ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ದಯಮಾಡಿ ನಾವು ನಿರಂತರ ಅಭ್ಯರ್ಥಿ ಆಗೋದ್ರ ಕಡೆಗೆ ಗಮನ ಕೊಟ್ಟರೆ ನಿಮ್ಮೆಲ್ಲರಿಗೂ ಲಾಭ ಇದೆ, ನೀವು ಯಶಸ್ಸು ಹೊಂದ್ತೀವಿ ಅಂತ ಹೇಳ್ತಾನೆ. ಅದು ಸುಧಾಕರ ಚತುರ್ವೇದಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೋಡಿ ನನಗೆ ಅನಿಸಿದ ಅನುಭವನ ನಿಮ್ಮ ಜೊತೆ ಶೇರ್ ಮಾಡಿ. ಕರ್ನಾಟಕದ ಒಂದು ಇತಿಹಾಸದಲ್ಲಿ ಈಸೂರು ಸತ್ಯಾಗ್ರಹ ಅಂತ ನಡೆಯುತ್ತೆ. ಅಲ್ಲಿ 5 ಜನನ ಗಲ್ಲಿಗಾಕ್ತಾರೆ. ಒಂದು ಸಣ್ಣ ಊರು ಶಿವಮೊಗ್ಗ ಬಳಿ ಈಸೂರು ಅಂತ. ನಾನು ಇನ್ನೊಬ್ಬರು ಗಲ್ಲಿಗೆ ಹಾಕಬೇಕಾಗಿತ್ತು. 17 ವರ್ಷ ಮೈನರ್ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಆ ವ್ಯಕ್ತಿ ನನಗೆ ಸಿಕ್ಕಿದ್ರು. ನಾನು ದೂರದರ್ಶನದಲ್ಲಿ 1,500 ಜನ ಸಾಧಕರನ್ನ ನನ್ನ ಪಕ್ಕ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ದೆ. ಅದರೊಳಗಡೆ ನನ್ನ ಭಾಗ್ಯ ಏನು ಅಂದರೆ ಗಾಂಧೀಜಿ ಜೊತೆ ಇದ್ದವರು, ಸುಭಾಷ್ ಚಂದ್ರ ಬೋಸ್ ಜೊತೆ ಇದ್ದವರು,
ಸಂಪಾದಿಸಿದ ಒಂದು ಸೌಭಾಗ್ಯ. ಸಿ ಲಿಂಗಪ್ಪ ಅಂತ ಅವರ ಹೆಸರು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು ಕೂಡ ಆಗಿದ್ರು ಅವರು. ನಾನು ಕೇಳಿದೆ, 15ನೇ ವಯಸ್ಸಿನಲ್ಲಿ ಏನು ಸರ್ ಪ್ರಾಣ ಕೂಡ ಕಡಿಯಾಗೋದು ಅಂತ ಕೇಳಿದೆ. ಜಯಪ್ರಕಾಶ್, ನಾವು ಸ್ವಾತಂತ್ರ್ಯಕ್ಕೆ ಅಲ್ಲಿ ನಮಗೆ ಒಂದು ರೀತಿ ಗಾಂಧೀಜಿ ಎಲ್ಲೋ ಕರೆ ಕೊಟ್ಟರೆ ನಮ್ಮ ಕೈನಲ್ಲಿ ಏನಾಗುತ್ತೆ, ನಮ್ಮ ದೇಶ ಸ್ವಾತಂತ್ರ್ಯ ಬರೋದಕ್ಕೆ ಅದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊರಟೆ, ಗಲ್ಲಿಗೆ ಹಾಕಿದ್ರು ಸಂತೋಷವಾಗಿ ನಾನು ಪ್ರಾಣ ಕೊಡ್ತಾ ಇದ್ದೆ ಅಂತ ಅಂದ. ಅಂತ ಒಬ್ಬ ವ್ಯಕ್ತಿನ ನಾನು ನೋಡಿದೆ. INA ರಾಮರಾವ್ ಅಂತಲೇ ಹೆಸರಿತ್ತು. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಸುಭಾಷ್ ಚಂದ್ರ ಬೋಸ್ ಆರಂಭ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ನಾನು ತುಂಬ ಕಡಿಮೆ ಪ್ರಶ್ನೆ ಕೇಳಿದೆ ಅವತ್ತು. ಕಾರಣ ಏನಂದರೆ, ಒಂದು ಸರಿ ಅವ್ರನ್ನ ಮಾತಾಡಿಸಿದ ತಕ್ಷಣವೇ 15-20 ನಿಮಿಷ ನಿಲ್ಲಿಸಲೇ ಇಲ್ಲ ಮನುಷ್ಯ. ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತೀನಿ, ಅವರ ರೋಮಗಳಿರ್ತಲ್ಲ ಫುಲ್ಲು ಎದ್ದುಬಿಟ್ಟಿತ್ತು. ಅಂದರೆ ಅವರು ಒಂದು ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಒಂದು ಬೆಳ್ಳು ಕೂಡ ಹೋಗ್ಬಿಡುತ್ತೆ. ಅದು ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಇರ್ತಾರಂತೆ. ಅವರು ಮಾತಾಡ್ತಾ ಇರಬೇಕಾದ್ರೆ ಆ ರೋಮ ಎದ್ದು ನಿಂತ್ಕೊಂಡಿದ್ದನ್ನು ನಾನು ಕಣ್ಣಾರೆ ಪಕ್ಕದಲ್ಲಿ ಕೂತ್ಕೊಂಡು ನೋಡಿದೆ. ಸೊ INA ರಾಮರಾವ್ ಅನ್ನುವ ಒಬ್ಬ ವ್ಯಕ್ತಿ ನಿಜವಾಗ್ಲೂ ತುಂಬ ಅಜಾನುಭಾವು ವ್ಯಕ್ತಿಯಾಗಿದ್ದರು. ಅವರು ಒಂದು ಈ ರೀತಿಯ ಒಂದು ಶಾಲೆನ ಶಿವಾನಂದ ಸರ್ಕಲ್ ಹತ್ರ ಇರುವಂಥ ಒಂದು ಶಾಲೆನೂ ಕೂಡ ನಡೆಸ್ತಾ ಇದ್ದಾರೆ. ಆತ್ಮೀಯರೇ, HS ದೊರೆಸ್ವಾಮಿ ಅಂತ ಮತ್ತೊಬ್ಬರು ಇದ್ದರು, ಅವರು ಕೂಡ ಇತ್ತೀಚೆಗೆ ನಿಧನ ಹೊಂದಿದ್ರು. ಅವ್ರು ಹೇಳಿದ್ದು, ಜಯಪ್ರಕಾಶ್, ನಾವು ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಕಡಿಮೆ ಮಾಡ್ತಾ ಇದ್ವಿ, ಅವಾಗ ಪ್ರಿಂಟಿಂಗ್ ಇರ್ತಾ ಇರಲಿಲ್ಲ, ನಾವು ಬರೀತಾ ಇದ್ವಿ. ಈಗ ಒಂದು ಪತ್ರ ಥರದ ಒಂದು ನ್ಯೂಸ್ ಪೇಪರ್ ಥರ ಬರೀಬೇಕಂದ್ರೆ ಅದನ್ನು ಬರೆಯೋದು 50 ಕಾಪಿ, 100 ಕಾಪಿ, 200 ಕಾಪಿ, ಅದು ನಾವೆಲ್ಲ ಬರೀತಾ ಇದ್ವಿ. ಅದನ್ನು ಕಡಲೆಕಾಯಿ ಹಂಚ್ತಾರಲ್ಲ ಅಂಥವ್ರಿಗೆ ಕೊಡ್ತಾ ಇದ್ವಿ. ಆ ಕಡಲೆಕಾಯಿ ಹಂಚೋದ್ರ ಜೊತೆಗೆ ಈ ಪತ್ರಿಕೆಯನ್ನು ಮಾರಾಟ ಆಗ್ತಾ ಇತ್ತು ಒಂದು. ಇವೆಲ್ಲ ನಾನು ನೋಡಿದ ಕೆಲವೊಂದು ಘಟನೆಗಳನ್ನು ನಾನು ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇರೋದು ನನಗೆ ಅರ್ಥ ಆಗಿದೆ. ಅಂದು ವಿನೋದವರು ಹೇಳಿದರು, ಇಂದು ನಿಮಗೆಲ್ಲ ಒಂದು ಪುಣ್ಯ ಏನು ಅಂದರೆ ಎಲ್ಲ ಮೊಬೈಲಲ್ಲೇ ಪ್ರಪಂಚ ಇದೆ, ಕಂಪ್ಯೂಟರ್, ಲ್ಯಾಪ್ಟಾಪು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಸಿಕ್ಕಿದೆ. ಆದರೆ ಎಲ್ಲದ ಸಿಕ್ಕಿದ ನಡುವೆ ನಮ್ಮ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಯಾವುದೇ ಸಂದರ್ಭದಲ್ಲೂ ಮರೆಯದೆ ಬದುಕನ್ನು ಕಟ್ಟಿಕೊಳ್ಳೋದು ತುಂಬ ಮುಖ್ಯ ಇದೆ. ಅಂದರೆ ನಮ್ಮ ಬದುಕಿನ ಯಾವುದೇ ಅವಧಿಯಲ್ಲಿ ನಮ್ಮ ದೇಶಕ್ಕೆ ವಿರುದ್ಧವಾದ ಎಂಥ ಕೆಲಸಗಳನ್ನು ನಾವು ಮಾಡಬಾರದು. ಸ್ವಾತಂತ್ರ್ಯೋತ್ಸವದ ದಿನ ನಾವೇನಾದರೂ ಪಣ ಕೊಡಬೇಕು ಅಂದರೆ, ನಾನು ನನ್ನ ದೇಶದ ಏಳಿಗೆಗಾಗಿ ಮಾತ್ರ ಕೆಲಸ ಮಾಡ್ತೇನೆ ಅನ್ನುವ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತ ನನಗನ್ನಿಸಿದೆ. ನಾವು ಸೈನ್ಯದಲ್ಲಿರೋರು ಅವ್ರೇನಾದ್ರು ಕಾಯ್ತಾರೆ ಸರ್, ನಾವೇನು ಮಾಡ್ತೀವಿ, ನಾವು ನಮ್ಮ ದೇಶದಲ್ಲಿ ಯಾವುದೇ ಕೆಲಸ ಮಾಡ್ತಾ ಇದ್ವಿ, ಆಯಾ ಕೆಲಸನ ಚೆನ್ನಾಗಿ ಮಾಡಿದ್ರೆ ಸಾಕು, ಅದೇ ದೇಶ ಸರಿ. ಸ್ವಾತಂತ್ರ್ಯ ಬಂದಾಗಿದೆ, ನಾವು ಸ್ವಾತಂತ್ರ್ಯ ಹೋರಾಡಬೇಕಾಗಿಲ್ಲ ಈಗ. ಆದರೆ ಆ ಇರುವ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರಕ್ಕೆ ಹೋಗೋದು. ಅಂದರೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೆ ಎಷ್ಟೊಂದು ಜನಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಅದೊಂದು ತೆಳು ಗೆರೆ ಇದೆ. ಸ್ವೇಚ್ಛೆಯಾಗಿ ಇದ್ದರೆ ಅದು ನನಗೆ ಸ್ವಾತಂತ್ರ್ಯ ಅಂತ ಭಾವಿಸುವ ಹಲವು ಮಂದಿಯನ್ನು ನಾನು ಗಮನಿಸಿದ್ದೇನೆ. ಆ ಸ್ವಾತಂತ್ರ್ಯದ ನಿಜವಾದ ಅರ್ಥ ಬರೋದು, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರವೇ, ನಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳೋದು, ನಮ್ಮ ಜವಾಬ್ದಾರಿಯನ್ನು ಅರಿತು ಬಾಳೋದು ತುಂಬ ಮುಖ್ಯ. ಈಗ ಉದಾಹರಣೆಗೆ ಇದೇ ಶಾಲೆಯನ್ನು ಗಮನಿಸ್ತಾರೆ. ಈಗ ನಾನು ಕಚೇರಿಗೆ ಹೋದೆ, ಈ ಬ್ಯಾಕ್ಗ್ರೌಂಡಲ್ಲಿರುವಂಥ ನಮ್ಮ ಕಚೇರಿಗೆ ಹಲವರ ಚಿತ್ರಗಳು ಇತ್ತು. ಅವರು ಈ ಒಂದು ಶಾಲೆಯನ್ನು ಕಟ್ಟೋದಕ್ಕೆ ಅವರು ಅಷ್ಟು ಜನ ಪ್ರಯತ್ನ ಪಟ್ಟರು. ಪ್ರಯತ್ನ ಪಟ್ಟಿದ್ದಕ್ಕೆ ಆ ಶಾಲೆ ಹೀಗೆ ನಿರಂತರವಾಗಿ ಮುಂದುವರಿಸ್ಕೊಂಡು ಬರ್ತಾ ಇದೆ. ಆ ವ್ಯಕ್ತಿಗಳಿಗೆ ಮತ್ತು ಈಗ ಮುನ್ನಡೆಸುತ್ತಿರುವ ಈ ವ್ಯಕ್ತಿಗಳಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಮಾಡಿದ್ರೆ
ಈ ಶಾಲೆಯನ್ನ ಬರೀ ವಾಣಿಜ್ಯೋದ್ಯಮಕ್ಕೆ ಮಾಡುವ ಅನೇಕ ಶಾಲೆಗಳಿವೆ. ಆದರೆ ಸೇವೆ ಮಾಡಬೇಕು, ನಿಮ್ಮನ್ನ ದೇಶದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಕೈಂಕರ್ಯ ತೊಟ್ಟಿರುವ ಮ್ಯಾನೇಜ್ಮೆಂಟ್ಗೆ ಒಂದು ಕಡೆ ನಾವು ಧನ್ಯವಾದ ಸಲ್ಲಿಸಬೇಕು. ಅಂದರೆ ನಿಮ್ಮ ಜೊತೆ ನಿಮ್ಮ ಪೋಷಕರು ಸುಮಾರು ಜನ ಬಂದಿದ್ದಾರೆ. ನಮ್ಮ ಪೋಷಕರಿಗೆ ಗೌರವ ಕೊಡುವುದನ್ನು ಯಾವ ಕಾಲದಲ್ಲಿಯೂ ಮರೆಯಬಾರದು. ನೀವು ಏನಾದರೂ ನಿಜವಾದ ಒಂದು ಪ್ರಜೆ ಅಂತಂದ್ರೆ ನಿಮ್ಮ ಪೋಷಕರನ್ನ ಎಲ್ಲ ಕಾಲದಲ್ಲಿಯೂ ಚೆನ್ನಾಗಿ ಮುಂದೆ ನೋಡಿಕೊಳ್ಳುವುದು. ಒಪ್ತೀರಾ ಈ ಮಾತು? ನನ್ನ ಪೇರೆಂಟ್ಸ್ಗೆ ನಾವು ಗೌರವ ಕೊಡ್ಬೇಕಾ? ಎಷ್ಟು ಜನ ನಾವು ಪೇರೆಂಟ್ಸನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಮುಂದೆ ಅನ್ಕೊಂತೀನಿ? ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲರೂ ಕೈ ಎತ್ತಾ ಇದ್ದೀರಾ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಒಂದು 10 to 20% ಜನನಾದರೂ ನೋಡ್ಕೋತಾ ಇಲ್ಲ ಸರಿ. ಅದನ್ನು ನಾನು ಇದೇ ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ದೀನಿ. ಓಕೆ, ಸೊ ಪೋಷಕರಿಗೂ ಗೊತ್ತಿದೆ ನೀವು ಚೆನ್ನಾಗಿ ನೋಡ್ಕೋತಾರೆ. ಪಾಪ ಅವ್ರು ಹೊಟ್ಟೆ ಕೆಟ್ಟ ವಿಷಯದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತ ಪೋಷಕರಿಗೆ ಒಂದ್ಸರಿ ಜ್ವರ ಚಪಡೋಣ. ನಮ್ಮನ್ನು ಅವರು ಓದಿಸೋದು ನೀವು ಉದಾರ ಆಗಲಿ ಅಂತ. ನಾನು ನನ್ನದೇ ಆದ ಒಂದು ಸಂಶೋಧನೆ, ಪೇರೆಂಟಿಂಗ್ ಇಂದ ನಮ್ಮ ಜನರೇಷನ್ ಬೆಳೀತಾ ಇದೆ ಅಂತ ನನಗೆ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಎಲ್ಲ ಪೋಷಕರು ಮಕ್ಕಳು ಉದಾರ ಆಗಬೇಕು ಅಂತ ಬಯಸ್ತಾರೆ. ಅದರಿಂದ ಏನಾಯಿತು, ಸಮಾಜ ಬೆಳೀತು. ಅವ್ರೇನಾದ್ರು ನಾನು ಮಾತ್ರ ಸಾಕು, ಚೆನ್ನಾಗಿದ್ರೆ ಸಾಕು, ನನ್ನ ಮಕ್ಕಳು ಹೆಂಗಾರು ಆಗಲಿ ಅಂತ ಅಂದಿದ್ರೆ ನಮ್ದು ದೇಶ ಬೆಳೀತಾ ಇದೆಯಲ್ಲ. ಸೊ ಹಾಗಾಗಿ ವಿಶೇಷವಾಗಿ ಇನ್ನೊಂದೇನೆಂದರೆ ಪೋಷಣಾ ಕಲೆನ ಯಾರು ಹೇಳ್ಕೊಡಲ್ಲ. ಏನೋ ನಮ್ಮಂಥವ್ರು ಕೆಲವು ಲೇಖನಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ಹೇಳ್ತೀವಿ ಪೋಷಣೆ ಹೇಗೆ ಮಾಡಬೇಕಂತ. ನನ್ನ ಜಯಪ್ರಕಾಶ್ ನಾಗ್ತಿರಿ ಅಂತಲೇ ನನ್ನ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಇದೆ. ಪೋಷಕರು ಹೇಗಿರಬೇಕು ಅಂತ ಜಸ್ಟಿಸ್ ಶಿವರಾಜ್ ಪಾಟೀಲ್, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಮತ್ತೂ ಕೃಷ್ಣಮೂರ್ತಿ, ವೈ.ವಿ. ಗುಂಡೂರಾವ್, ಚಕ್ರವರ್ತಿ ಸೂಲಿಬೆಲೆ ಇವ್ರನ್ನೆಲ್ಲ ಮಾತಾಡ್ಸಿದ್ದೀನಿ. ಸೊ ದಯಮಾಡಿ ಪೋಷಕರು ಪೋಷಣೆಯನ್ನು ಮಕ್ಕಳನ್ನು ಹೇಗೆ ಮಾಡಬೇಕು ಅಂತ, ಉದಾಹರಣೆಗೆ ಒಂದು ಮಾತು ಪ್ರಚಲಿತದಲ್ಲಿದೆ, ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇವನು ನನ್ನ ಮಗ, ಇವನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದು ಹೇಗಿರುತ್ತೆ. ನನ್ನ ಮಗನಿಗೆ 3 ಸೈಟ್ ಮಾಡಿದ್ದೀನಿ, ನನ್ನ ಮಗಳಿಗೆ 6 ಸೈಟ್ ಮಾಡ್ತೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಯಾಕೆ ಈಗ ಬೇಗ ಸಾಯ್ತಾ ಇಲ್ಲ ಅಂತ ಹೇಳಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅವರು ಆಸ್ತಿ ಕೊಡ್ತಾ ಇಲ್ಲ, ಬೇಗ ಕೊಟ್ಬಿಡ್ಲಿ ಅಂದ್ಬಿಟ್ಟು ನಾನು ಕೆಲವರು ಮಾತಾಡಿರೋದನ್ನ ನಾನು ಕಣ್ಣಾರೆ ಕಿವಿಯಾಗಿ ಕೇಳಿಸ್ಕೊಂಡೆ. ನೀವು ಜಾಸ್ತಿ ಪ್ರಾಪರ್ಟಿ ಮಾಡಿ ಇರ್ತಾ ಇದ್ದೀರಿ ಅಂದರೆ ನಮ್ಮ ಅಪ್ಪ ಅಮ್ಮ ಬೇಗ ಸಾಯಿ ಅನ್ನುವ ಮಕ್ಕಳು ಕೂಡ ಇಲ್ಲಿರೋದನ್ನು ಗಮನಿಸ್ತಾ ಇದ್ದೇನೆ. ಈ ಮಾತನ್ನು ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಮಕ್ಕಳ ಅವರ ಶಿಕ್ಷಣ, ಅವರ ವ್ಯಕ್ತಿತ್ವ, ಅವರ ಸಂಸ್ಕಾರ ಮುಖ್ಯನ, ಅವ್ರಿಗೆ ಆಸ್ತಿ ಮಾಡೋದು ಮುಖ್ಯನ ನೋಡ್ಬೋದು. ಅವ್ರವ್ರ ಜೀವನದಲ್ಲಿ ಅವ್ರವ್ರನ್ನ ರೆಡಿ ಮಾಡಿದ್ರೆ ಅವ್ರ ಆಸ್ತಿ ಮಾಡ್ಕೊತಾರೆ, ಅವ್ರಿಗೆ ಏನು ಬೇಕು ಮಾಡ್ಕೋತಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಶಿಕ್ಷಕರ ಪಾತ್ರ, ನಾನಂತೂ ಅವ್ರನ್ನ ಲರ್ನಿಂಗ್ ಅಂಬಾಸಿಡರ್ಸ್ ಅಂತ ಕರಿತೀನಿ. ಕಲಿಕೆಗೆ ಇರುವ ರಾಯಭಾರಿಗಳು. ನಾವೇನೋ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ನಾವೆಲ್ಲ ಹೇಳ್ಕೊಂಡಿರ್ತೀವಿ ಪೇರೆಂಟ್ಸು. ಅದು ಇಲ್ಲಿ ಕೇಳಿದೆ ಮಹಿಳಾ ಮಣಿಗಳೇ ಜಾಸ್ತಿ ಇದ್ದಾರೆ ಅಂತ ಆ ಸಾಲು ಬೇರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಟ್ರಾಕ್ಟಿವ್ ಆಗಿ ಅಲ್ಲ? ಎಲ್ಲರೂ ಆ ಟೀಚರ್ಸ್ ನೋಡೋದು ಸ್ಮೈಲ್ ಮಾಡಿರಿ, ಎಲ್ಲರೂ ಸ್ಮೈಲ್ ಮಾಡಿ, ವೇವ್ ಮಾಡಿ. ಅಲ್ಲಿ ಗಂಡಸರು ಸ್ವಲ್ಪ ಜನ ಇದ್ದಾರೆ ಅನಿಸುತ್ತೆ ನಿಮ್ಮ ಶಿಕ್ಷಕರು. ಕರೆಕ್ಟಾ? ಎಲ್ಲರೂ ಮಾಡಿಬಿಟ್ಟು ಯಾರಿಗೆ ವೇವ್ ಮಾಡಿ. ಮೇಡಮ್ ನೀವುಗಳು, ಮೇಡಮ್ ಸರ್, ಯಾರು ಸರ್, ಮೇಡಮ್ ಎಲ್ಲೆಲ್ಲಿದ್ದೀರಿ ಮಾಡಿ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು ಮೇಡಮ್ ಅಂತ ಅವ್ರು ಸರಿ ಹೇಳಿ. ಸೊ ಇನ್ನೊಂದ್ಸರಿ ಜೋರಾಗಿ ನೋಡ್ರಿ. ಆಕ್ಚುಲಿ ಎಲ್ಲ ಟೀಚರ್ಸನ್ನು ನಾನು ಸೆಕೆಂಡ್ ಮಾಮ್ ಅಂತ ಕರಿತೀನಿ. ಕರೆಕ್ಟಾ? ಅವರು ಗಂಡಸರಾದ್ರೂ ಅವ್ರನ್ನ ನಾನು ಮಾಮ್ ಅಂತಾನೆ ಕರಿಬೇಕು. ಯಾಕೆ ಅಂದರೆ ಪುರುಷ ಶಿಕ್ಷಕರು ಕೂಡ ತಾಯಿ ಮನಸ್ಸಿನ ಶಿಕ್ಷಕರಾಗಬೇಕು. ಕರೆಕ್ಟಾ? ಯಾಕೆಂದ್ರೆ ತಾಯಿ ಯಾವತ್ತೂ
ನಿಮ್ಗೆ ಇನ್ನೊಂದು ಗ್ರೂಪ್ ಹೇಳ್ಕೊಡ್ತೀನಿ. ಎಷ್ಟೋ ಜನ ಅವ್ರ ಅಮ್ಮಗಿನ್ನ ಅವ್ರ ಟೀಚರ್ನೇ ಜಾಸ್ತಿ ಇಷ್ಟಪಡ್ತಾರೆ. ನೋಡಿ ಹೂ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಂದರೆ ಪೇರೆಂಟ್ಸ್ ಗಮನ ಕೊಟ್ಕೋಬೇಕು, ನಾವಿನ್ನೂ ಜಾಸ್ತಿ ಅವರ ಮಕ್ಕಳನ್ನ ಕಾಳಜಿ ವಹಿಸ್ಬೇಕಂತ. ನಾನು ಕಣ್ಣಾರೆ ನೋಡಿದ್ದೀನಿ, ನಮ್ಮೆಲ್ಲ ಮಕ್ಕಳು ಚೆನ್ನಾಗಿ ಅಂಕ ಪಡಿಬೇಕು, ಅವರು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಒಪ್ಕೋತೀರ ನನ್ನ ಮಾತು? ನಾನು ಗಮನಿಸಿದ್ದೀನಿ ಅದನ್ನು. ನಾನು ಒಬ್ಬ ಮಾರ್ಗದರ್ಶಕ ಆಗಿರೋದ್ರಿಂದ ಯಾರೋ ಒಬ್ಬ ನನ್ನ ಹಿಂದೆ ನನ್ನ ಮಾತು ಕೇಳಿದ ವಿದ್ಯಾರ್ಥಿ, ಸರ್ ನಾನು ಆ ರೀತಿ ಅಚೀವ್ ಮಾಡಿದೆ, ಈ ರೀತಿ ಅಚೀವ್ ಮಾಡಿದೆ ಅಂದರೆ ಖುಷಿ ಆಗುತ್ತಾ ಇಲ್ವಾ? ನೀವೆಲ್ಲರೂ ಅಂಕಗಳಿಗೋಸ್ಕರ ಓದ್ತಾ ಇದ್ದೀನಿ ಅಂತ ಗೊತ್ತು ನನಗೆ. ಆದರೆ ನನಗೆ ಮುಖ್ಯ ಅತಿಥಿಯ ಕರ್ತಾರೆ, ನನಗೇನು ಬೇಕು ಅಂದರೆ ನೀವೆಲ್ಲ ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಅಂಕಗಳು ಮುಖ್ಯವೋ ಸಾಧನೆಯು ಮುಖ್ಯವೋ ಅಂತ ಅಂದಾಗ ನಿಮಗೆ ಗೊತ್ತಿರಲಿ, ಆವರೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಸಾಧನೆ ಮಾಡ್ತಾರೆ. ರ್ಯಾಂಕ್ ಬಂದವರು ಎಲ್ಲೋ ಒಳ್ಳೆ ಕೆಲಸ ಸೇರ್ಕೊಂಡ್ಬಿಟ್ರು, ಮದುವೆಗೆ ಆದರೂ ಜೈ ಫಿನಿಶ್. ಸ್ವಲ್ಪ ಒಂಚೂರು ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಜೀವನದಲ್ಲಿ ಸಮಸ್ಯೆ ಇದ್ರೂ ಪರವಾಗಿಲ್ಲ, ನೋವಿದ್ರೂ ಪರವಾಗಿಲ್ಲ ಅಂತ ಯಾರಿದ್ದಾರೆ ಅವರೆಲ್ಲ ಜೀವನದಲ್ಲಿ ಉದಾಹರಣೆ. ಇದು ನಾನು ನೋಡಿರುವ ಕಂಡಿರುವ ಅನೇಕ ಸಾಧಕರನ್ನ ಭೇಟಿಯಾಗಿರುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅಂಕ ಗಳಿಸಿಯೂ ನೀವು ಸಾಧನೆ ಮಾಡೋರಾಗಬೇಕು. ಅಂಕ ಸ್ವಲ್ಪ ಕಡಿಮೆ ಬಂದರೂ ನೀವು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಓಕೆ, ಇಫ್ ಯು ಥಿಂಕ್ ಯು ಕಾನ್, ಯು ಕಾನ್. ಇದು ಹೆನ್ರಿ ಫೋರ್ಡ್ ಹೇಳಿದ ಮಾತು. ನೀವು ಆಗ್ತೀನಿ ಅಂದರೆ ಆಗ್ತೀನಿ, ಆಗಲ್ಲ ಅಂದರೆ ಆಗಲ್ಲ. ಸೊ ನೀವು ಅಂದ್ಕೊಂಡ್ರೆ ಸಾಕು, ನೀವು ಸಾಧಕರಾಗಬಹುದು. ಆ ಸಾಧನೆ ಮಾಡೋದಕ್ಕೆ ಏನಿಲ್ಲ, ನೆಗೆಟಿವ್ ಬಿಟ್ಬಿಡಿ, ಪಾಸಿಟಿವ್ ಆಲೋಚನೆ ಮಾಡಕ್ಕೆ ಶುರು ಮಾಡಿ. ಏನು ಸರ್ ನೆಗೆಟಿವ್ ಅಂದರೆ? ಇದೊಂದು ಗುಲಾಬಿ ಹೂವು, ಅಲ್ಲಿ ಕೆಳಗಡೆ ಸಣ್ಣ ಸಣ್ಣ ಮುಳ್ಳಿರ್ತವೆ, ಕರೆಕ್ಟ್ ಅಲ್ಲ? ಇದೇ ಮುಳ್ಳು, ಇದೇ ಹೂವು. ನಕಾರಾತ್ಮಕವಾದ ವ್ಯಕ್ತಿ, ನೆಗೆಟಿವ್ ಆದ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ? ಮುಳ್ಳು ಸಾರ್, ಪ್ರಪಂಚ ಹಾಳಾಗೋಗಿದೆ ಸರ್, ಮುಳ್ಳು 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 ಅಂತಾನೆ. ಪಾಸಿಟಿವ್ ಆಗಿರೋ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ? ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂವಿದೆಯಲ್ಲ ಅಂತಾನೆ. ಅಲ್ಲ, ನಮ್ಗೂ ಹೇಳ್ತಾರೆ ಈ ಮೀಡಿಯಾಗಳು, ಪೇಪರ್ ಅವರು ಏನು ಅಂದ್ರೆ, ಅಲ್ಲೆಲ್ಲ ಕೊಲೆ ಆಯ್ತಂತೆ, ಇನ್ನೊಂದೇನೋ ಆಯ್ತಂತೆ, ಇನ್ನೊಂದೇನೋ ಆಯ್ತಂತೆ. ಎಷ್ಟು ಪರ್ಸೆಂಟು? 0.00001 ಇಲ್ಲಿರೋ ನಮ್ಮ ಜನಸಂಖ್ಯೆಗೆ, ಕರೆಕ್ಟಾ? ಆದರೆ ಅದನ್ನು ಹೈಲೈಟ್ ಮಾಡಿಬಿಟ್ಟು ಪ್ರಪಂಚ ಹಾಳಾಗೋಗಿದೆ, ಕೆಟ್ಟೋಗಿದೆ ಅಂತ ಇದ್ದಾರೆ. ಒಳ್ಳೆಯವರು ಒಳ್ಳೆತನ, ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲೆಲ್ಲ ಗೋಪಾಲ್ ರೆಡ್ಡಿ ಅವರು ಸ್ಕೂಲು ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು, ಯಾರೋ ಒಂದು ಕವರೇಜ್ ಮಾಡ್ತಾರೆ. ಅಂದರೆ ನಾನು ಮಾಧ್ಯಮದಲ್ಲಿ ಇದ್ದವನಾಗಿರೋದ್ರಿಂದ ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ನಾಯಿ ಬೊಗಳ್ತು ಅಂದ್ರೆ ಸುದ್ದಿ ಅಲ್ಲ, ಅರ್ಥ ಆಯ್ತಾ? ನಾಯಿ ಕಂಡು ಇನ್ಯಾರೋ ಬೊಗಳಿದ್ರು ಕಚ್ಚಿದ್ರು ಅಂದ್ರೆ ಅದು ಸುದ್ದಿ. ಸೊ ನಾವೇನು ಅನ್ಕೊಂಡ್ಬಿಡ್ತೀವಿ, ಟಿವಿ ನೋಡಿದ್ರೆ, ಇನ್ನೊಂದು ನೋಡಿದ್ರೆ ಪ್ರಪಂಚ ಎಲ್ಲ ಹಾಳಾಗೋಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ನಿಮಗೆ ಗೊತ್ತಿರಲಿ, ಪ್ರಪಂಚ ಎಲ್ಲ ಕೆಟ್ಟೋದ್ರು ನಾವು ಚೆನ್ನಾಗಿರೋ ಸಾಧ್ಯತೆ ಇದೆ. ಕೆಸರಿನಲ್ಲಿ ಕಮಲ ಇರುವುದು ಸಾಧ್ಯ ಇರುವುದಾದರೆ ಕೆಟ್ಟವರ ನಡುವೆ ಒಳ್ಳೆಯವರು ಬದುಕೋದಕ್ಕೆ ಸಾಧ್ಯತೆ ಇದೆ. ಆದರೆ ಒಳ್ಳೆಯವರು ಜಾಸ್ತಿ ಇದ್ದಾರೆ, ಆ ಒಳ್ಳೆಯವರು ಸುಮ್ಮನಿರುತ್ತಾರೆ ಅಷ್ಟೇ. ಸಂದರ್ಭ ಬಂದಾಗ ಮಾತನಾಡುವುದಿಲ್ಲ, ಹೋರಾಟ ಮಾಡುವುದಿಲ್ಲ, ಪ್ರತಿಭಟಿಸುವುದಿಲ್ಲ. ಇದನ್ನ ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಬರ್ತಾ ಇದ್ದೇನೆ. ಅಯ್ಯೋ ನಮಗೆ ಯಾಕೆ, ನನಗೆ ಸಮಯ ಇಲ್ಲ. ಹೋರಾಟದ ಮನೋಭಾವ ಇವತ್ತು ಸೋಷಿಯಲ್ ಮೀಡಿಯಾ ಒಂದು ಕಾಮೆಂಟು, ಲೈಕು ಕೊಡೋದಕ್ಕೆ ಸೀಮಿತ ಆಗಿದೆ. ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ನಮ್ಗೆ ಯಾರಾದರೂ ತೊಂದರೆ ಕೊಡ್ತಾರೆ ಅಂದರೆ ಅಟ್ಲೀಸ್ಟ್ ಅದನ್ನು ಪ್ರತಿಭಟಿಸುವಷ್ಟಾದರೂ ಶಕ್ತಿ ನಮಗೆ ಇರಬೇಕಾಗ್ತದೆ.
ಪ್ರಜಾಪ್ರಭುತ್ವ ಅಂದರೆ ನಾವೇ ಪ್ರಭುಗಳು ಇವೆ. ಇವತ್ತು ಪ್ರತಿಯೊಬ್ಬ ಪ್ರಜೆಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ನಮ್ಮ ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಅಂಥ ಶಕ್ತಿ ಲಭ್ಯ ಇದೆ. ಯಾವುದೋ ಒಂದು ದೊಡ್ಡ ಒಬ್ಬ ಡಿಕ್ಟೇಟರ್ ಆಳಿದ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಇದು ಸಾಧ್ಯ ಇಲ್ಲ. ಆದರೆ ನಾವು ನಮ್ಮ ದೇಶದಲ್ಲಿ ನಮಗಿಷ್ಟ ಬಂದ ಹಾಗೆ ಯಾವುದೇ ಜಾಗದಲ್ಲಿ ಆಸ್ತಿ ಮಾಡೋದಕ್ಕಾಗಲಿ, ಯಾವುದೇ ವ್ಯಕ್ತಿಯನ್ನು ಮದುವೆ ಆಗೋಕ್ಕಾಗಲಿ ನಮಗೆ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಅರಿತುಕೊಂಡು ನಾವು ಬಾಳೋಣ. ಸ್ನೇಹಿತರೆ, ನಾನು ವ್ಯಕ್ತಿತ್ವ ವಿಕಸನಕ್ಕೆ 100 ಟಿಪ್ಸ್ ಹೇಳ್ತೇನೆ. ಪರಿವರ್ತನೆಗೆ 36 ಅಂಶಗಳಿರುವ ವ್ಯಕ್ತಿತ್ವ ಪರಿವರ್ತನೆ ಅಂತ ಪುಸ್ತಕವನ್ನು ಬರೆದಿದ್ದೇನೆ. ವ್ಯಕ್ತಿತ್ವ ದರ್ಪಣ ಅನ್ನೋ ಕೃತಿನಲ್ಲಿ 6 ಅಂಶಗಳ ಬಗ್ಗೆ ಮಾತ್ರ ಹೇಳಿರೋದ್ರಿಂದ ವ್ಯಕ್ತಿತ್ವ ವಿಕಸನಕ್ಕೆ ಆ 6 ಅಂಶಗಳನ್ನು ನಿಮಗೆ ಕಿವಿ ಮಾತನ್ನು ಹೇಳಿ, ನಾವು ಸಮಾಜದಲ್ಲಿ ಇರಬೇಕಾದ್ರೆ ನಾವು ಹೇಗಿರಬೇಕು ಅನ್ನುವ ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಬರ್ 1, ಫಿಸಿಕಲಿ ಪರ್ಸನಾಲಿಟಿ, ಶಾರೀರಿಕ ವ್ಯಕ್ತಿತ್ವ. ನಮ್ಮ ಪ್ರಪಂಚದಲ್ಲಿ ಈಗಿದ್ದೀವಲ್ಲ ನಾವು, ನಮ್ಮ ರಿಯಲ್ ಪ್ರಾಪರ್ಟಿ ಯಾವುದು ಅಂದರೆ ನಮ್ಮ ಬಾಡಿ, ನಮ್ಮ ದೇಹ. ಅಂದರೆ ನೀವು ಯಾರು ಗುರುತಿಸ್ತಾರೆ ಅಂದರೆ ಅವನ್ನ ಆಕೆ ಯಾರೋ ಅಪರ್ಣ ಅಂತ ಇನ್ನೊಬ್ಬರಂತೆ ಅಂದರೆ ನೀವೆದ್ದು ಗೊತ್ತೀರಾ, ನೀವು ಬರ್ತೀರಾ, ನಿಮ್ಮ ಬಾಡಿ. ದಿಸ್ ಈಸ್ ಯುವರ್ ಪರ್ಮನೆಂಟ್ ಅಸೆಟ್. ನಿಮ್ಮ ದೇಹವನ್ನು ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಸರಿಯಾಗಿ ತಿನ್ನಬೇಕು, ವ್ಯಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಅವನ್ನೆಲ್ಲ ಮಾಡಿ. ಯಾಕೆಂದರೆ ವಿವೇಕಾನಂದರು ಹೇಳಿದ್ದು ಅದನ್ನೇ, ನಮಗೆ ಬಲಿಷ್ಠ ಯುವಜನ ಬೇಕು ನಮಗೆ ಅಂತ. ಆ ಬಲಿಷ್ಠವಾಗಿ ದೇಹವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಕೆಲವು ಮಕ್ಕಳು ಬೆಳಗ್ಗೆ ಹೊತ್ತು ಸರಿಯಾಗಿ ತಿಂಡಿ ತಿನ್ನಲ್ಲ ಅಂತ ಗೊತ್ತಾಗಿದೆ ನನಗೆ. ತಿಂಡಿ ತಿನ್ನಲೇಬೇಕು ಬೆಳಗ್ಗೆ ಹೊತ್ತು. ನಾನು ಅನೇಕ ವೈದ್ಯರನ್ನು ಕೇಳಿದ್ದೇನೆ, ರಾತ್ರಿ ಹೊತ್ತು ಮಧ್ಯಾಹ್ನ ಹೊತ್ತು ಬಿಟ್ಟರೂ ಪರವಾಗಿಲ್ಲ, ನಿಮ್ಮ ಬಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಬೆಳಿಗ್ಗೆ ಹೊತ್ತು ಸ್ಕಿಪ್ ಮಾಡಬೇಡಿ. ಬಸ್ ಬರುತ್ತೆ, ಅರ್ಜೆಂಟ್ ಆಯಿತು, ಇನ್ನೊಂದು ಅಂತ ಮಾಡಬೇಡಿ. ಆಮೇಲೆ ಜಂಕ್ ಫುಡ್ ಅಂತಾರೆ, ಏನೋ ತಿಂಡಿ ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ. ದಿನ ಅದೇ ಆಗಬಾರ್ದು. ಏನಾಗೋಗಿದೆ, ದಿನ ನಮಗೆ ಜಂಕ್ ಫುಡ್ಡೇ ಬೇಕು ಅಂತ ಪೇರೆಂಟ್ಸ್ಗೆ ದುಂಬಾಲು ಬೀಳೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ಮಿನಿಮಮ್ ನೀವು 100 ಇಯರ್ಸ್ ಕಾರು ಈ ಬಾಡಿನ ಕಾಪಾಡಿಕೊಳ್ಳೋಣ. ಆ ನಿಟ್ಟಿನಲ್ಲಿ ಗಮನ ಕೊಡಿ. ಓಕೆನಾ? ಅರ್ಥ ಆಯ್ತಾ? ಸೊ ಫಿಸಿಕಲ್ ಪರ್ಸನಾಲಿಟಿ ಅಂತ ಒಂದ್ಸರಿ ಜೋರಾಗಿ ಹೇಳಿ, ಇನ್ನೆರಡು ಸರಿ ಹೇಳಿ. ಓಕೆ, ನಿಮ್ಗೆ ನೆನಪಿರಲಿ ಅನ್ನೋದಕ್ಕೋಸ್ಕರ ಹೇಳಿದೆ. ಇದು ಹೆಚ್ಚಿನ ಜನ ಗಮನ ಕೊಡ್ತಾ ಇಲ್ಲ. ಗಮನ ಕೊಡಿ. ನಿಮ್ಮ ದೇಹನ ಚೆನ್ನಾಗಿರ್ತಾರೆ. ನಂಬರ್ 2, ಮೆಂಟಲ್ ಪರ್ಸನಾಲಿಟಿ, ಮಾನಸಿಕ ವ್ಯಕ್ತಿತ್ವ. ನಾನೀಗಾಗಲೇ ಸುಧಾಕರ್ ಚತುರ್ವೇದಿ ಅವರ ವಿಷಯ ಹೇಳಿದಾಗ ಹೇಳಿದ್ದೀನಿ, ಈ ಮೈಂಡ್ಗೆ ತುಂಬ ಕೆಪಾಸಿಟಿ ಇದೆ. ನೀವು ಆ್ಯಕ್ಚುಲಿ ಎಲ್ಲಿವರೆಗೆ ರೆಡಿಯಾಗಿದೆ ಅಂದರೆ 1000 ವರ್ಷ ಬದುಕಿದ್ರೂ ಈ ಮೈಂಡು ಸ್ಟೋರೇಜ್ ಕೆಪಾಸಿಟಿ ತಗೊಳ್ಳೋವಷ್ಟು ರೆಡಿ ಇದೆ ಅಂತ ಯಾರೊಬ್ಬರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀನಿ ನಾನು. ಅಂದರೆ ದೇಹಕ್ಕಿಂತ ಮನಸ್ಸು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ. ಯಾವುದೋ ಸಣ್ಣ ಪುಟ್ಟ ಒಂದು 2-3 ಮಾರ್ಕ್ಸ್ ಬರಲಿಲ್ಲ ಅಂದ್ಬಿಟ್ಟು ಹಾಳಾಗೋಗ್ಬಿಟ್ಟು ಏನೋ ಮಾಡ್ಕೊಂಡ್ಬಿಡ್ತಾವಂತ. ನಾವಲ್ಲ ಅಲ್ವಾ? ಹೌದಲ್ಲ? ಏನೊಂದು 2-3 ಮಾರ್ಕ್ಸ್ ಬರಲಿಲ್ಲ ಅಂದರೆ ಎಕ್ಸಾಮು ಇಂಪಾರ್ಟೆಂಟಾ, ಲೈಫ್ ಇಂಪಾರ್ಟೆಂಟಾ? ಲೈಫು ಫಸ್ಟು ಇಂಪಾರ್ಟೆಂಟು. ಅದಕ್ಕೆ ಏನೋ ಹೆಚ್ಚು ಕಡಿಮೆ ಆಯಿತು, ಕಾಯಿಲೆ ಬಂತು ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಟಕ್ಕಂತ ಇನ್ನೊಂದು ಮಾಡ್ತಾರಾ ಇಲ್ವೋ? ಅದು ಅರ್ಥ ಮಾಡ್ಕೊಂಡ್ರೆ, ನಾನು ಅದಕ್ಕೆ ಇದೇ ವಿಷಯದ ಮೇಲೆ ಸೋಲುಗಳಿಗೆ ಅಂತಿದ್ದೀನಿ ಅಂತ TV ಶೋ ಮಾಡಿದೆ. ಆ ಶೋ ನೋಡ್ತಾ ಇದ್ದವನೇ ಒಬ್ಬ TV ಆನ್ ಆಗಿತ್ತು, ನಾನು ಬದುಕು ಸಾರ್ ಅಂತ ಮಾಡಿದ್ದ. ಅದಕ್ಕೆ ಈ ವಿಷಯ ಬೇಕು ಅಂತ ಪುಸ್ತಕನೂ ಬರೆದಿದ್ದೀನಿ. ಈ ವಿಷಯದಲ್ಲಿ ಸೋಲುಗಳಿಗೆ ಅಂಜದಿರಿ. ಜೀವನದಲ್ಲಿ ಸೋಲು, ನೋವು, ಸಮಸ್ಯೆ ನಮ್ಮನ್ನೆಲ್ಲ ಗಟ್ಟಿ ಮಾಡಿ. ಮಾನಸಿಕವಾಗಿ ನೀವು ಗಟ್ಟಿಯಾದರೆ ಅದೆಂಥದ್ದೇ ಸಂದರ್ಭ ಬರಲಿ ನೀವು ಧೈರ್ಯವಾಗಿ ಎದುರಿಸ್ತೀರಿ. ಆ ಮಾನಸಿಕ ಶಕ್ತಿ, ಆತ್ಮವಿಶ್ವಾಸ ನಿಮ್ಮದಾಗಲಿ ಅಂತ ಹೇಳ್ತಾ 3 ಸರಿ ಮೆಂಟಲ್ ಪರ್ಸನಾಲಿಟಿ ಹೇಳಿ.
ಅವ್ರ ಕಡೆ ಮಾತ್ರ ಅವ್ರಿಗೆ ಮಾತ್ರ ತಿಂದಿದ್ದೀನಿ ಕಾಣಿಸ್ತಾ ಇದೆ ನನಗೆ. ನೀವು ತಿಂದಿಲ್ವಾ? ಆಯ್ತು, ಆಮೇಲೆ ತಿಂದಿರಂತೆ. ಆದರೆ ಒಂದೇ ಸರಿ ಹೇಳ್ತೀನಿ ನಿಮ್ಮೆಲ್ಲ. ಓಕೆ ಓಕೆ. ಸೊ ಗೊತ್ತಾಯ್ತು, ಈಗ ನಿಮ್ಮನ್ನ ಮಾತಾಡಿಸ್ರೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗಿದೆ. ನೋ ಪ್ರಾಬ್ಲಮ್. Mind is like a parachute, it works only when it opens. Mind your mind will mind you. ಈ ಎರಡು ಮಾತನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಬೌದ್ಧಿಕ ವ್ಯಕ್ತಿತ್ವ. ಈ ಮೂರು ವಿಚಾರ ಹೇಳ್ತೀನಿ. ಒಂದು, ವಿಶ್ಲೇಷಣಾ ಸಾಮರ್ಥ್ಯ, ಅನಾಲಿಟಿಕಲ್ ಕೇಪಬಿಲಿಟಿ. ಎರಡನೇದು, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್. ಮೂರನೇದು, ಡಿಸಿಷನ್ ಮೇಕಿಂಗ್. ಇವು ಮೂರಕ್ಕೂ ಹೆಲ್ಪ್ ಆಗುತ್ತೆ ನಮ್ಮ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಸೊ ಒಂದ್ಸರಿ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಸೊ ಏನ್ ಮಾಡುತ್ತಿದ್ದು, ಪ್ರಾಬ್ಲಮ್ಮು ಅಂತ ಯೋಚನೆ ಮಾಡಿದ್ರೆ ಆ ಪ್ರಾಬ್ಲಮ್ ಇದೆ ಸರಿ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡ್ತೀವಿ ನಾವು. ಡೋಂಟ್ ಫೋಕಸ್ ಆನ್ ಪ್ರಾಬ್ಲಮ್ಸ್, ಫೋಕಸ್ ಆನ್ ಸೊಲ್ಯೂಷನ್ಸ್. ಓಕೆ. ಸೊ ನಿಮಗೆ ಫೋಕಸ್. ದೆನ್ ಡಿಸಿಷನ್ ಮೇಕಿಂಗ್. ನಾವು ಡೈಲಿ ಏನೋ ಒಂದು ಡಿಸಿಷನ್ ತಗೋತಾನೆ ಇರ್ತೀವಿ, ಅದ್ರ ಸಾಮರ್ಥ್ಯ ಜಾಸ್ತಿ ಆಗಬೇಕು. ಒಂದು ವಿಷಯದ ಬಗ್ಗೆ ಆ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಬೌದ್ಧಿಕ ವ್ಯಕ್ತಿತ್ವ ಅಂತ ಕರಿತೇವೆ. ನಾನು ನಿಮ್ಮೆಲ್ಲರಲ್ಲಿ ಹೆಚ್ಚು ಬಯಸ್ತಾ ಇರೋದು, ನೀವು ಬುದ್ಧಿವಂತರಾಗಬೇಕು, ನೀವು ಚಿಂತಕರಾಗಬೇಕು. ಆಗ ನಿಮ್ಮ ಬದುಕನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಅಂತ ನನ್ನ ಅನಿಸಿಕೆ. ಓಕೆ. ಎಮೋಷನಲ್ ಪರ್ಸನಾಲಿಟಿ, ಭಾವನಾತ್ಮಕ ವ್ಯಕ್ತಿತ್ವ. ನನಗೆ ಗೊತ್ತಾಗಿದೆ, ನಾವು ಹೇಳೋಕ್ಕಾಗಲ್ಲ ನಾನು ನಮ್ಮ ಅಮ್ಮನ 1 ಕೋಟಿ ಪ್ರೀತಿಸ್ತೀನಿ ಅಂತ. ನನ್ನ ಸ್ನೇಹಿತ 2 ಕೋಟಿಯಷ್ಟು ನನ್ನ ಸ್ನೇಹ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಒಪ್ತೀವಿ ಮಾತನ್ನು. ಯಾಕೆ ಅಂದರೆ ನನ್ನ ಫ್ರೆಂಡು ಯಾವ್ಯಾವ ಟೈಮಲ್ಲಿ ನನ್ನ ಹೆಂಗೆ ನೋಡ್ಕೋತಾನೆ ಅಂತ ನನಗೆ ಮಾತ್ರ ಗೊತ್ತು. ನಮ್ಮಮ್ಮ ಚಿಕ್ಕಂದಿನಿಂದ ನನ್ನನ್ನು ಹೆಂಗೆ ಬೆಳೆಸಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು. ಯಾವುದನ್ನು ಅನುಭವಿಸಲು ಸಾಧ್ಯವೋ, ಯಾವುದನ್ನು ಅಳೆಯಲು ಸಾಧ್ಯವಿಲ್ಲವೋ ಅದೇ ಭಾವನೆಗಳು. ನಮ್ಮ ಟೀಚರ್ಸ್ ನನ್ನ ಕಂಡ್ರೆ ತುಂಬ ಇಷ್ಟ. ಎಷ್ಟಿಷ್ಟ ಬೆಲೆ ಕಟ್ಟಕ್ಕಾಗಲ್ಲ. ನನಗೊಬ್ರು, ನಾನು ಹಳ್ಳಿಯಿಂದ ಸಿಟಿಗೆ 5ನೇ ಕ್ಲಾಸಿಗೆ ಬಂದಿದ್ದೆ. ಒಂದು ಸರಸ್ವತಿ ವಿದ್ಯಾಮಂದಿರ ಅಂತ ಸ್ಕೂಲು. ನಮ್ಗೆ ಅವಾಗ ABCD 5ನೇ ಕ್ಲಾಸ್ಗೆ ಹೇಳ್ಕೊಡೋರು. ಸೊ ನನಗೆ ಇಂಗ್ಲೀಷ್ ಗೊತ್ತಿಲ್ಲ. ಇಲ್ಲಿ ಬೆಂಗಳೂರು ಮಕ್ಕಳೆಲ್ಲ ಆಡ್ಬೋದಾಗಿದೆ. ಶಾರದಾ ಮೇಡಮ್ನ ಈಗಲೂ ನೆನೆಸ್ಕೊತೀನಿ. ಯಾಕೆಂದರೆ ಆ ಮೇಡಮ್ ನನ್ನ ಪಕ್ಕ ಬಂದು, ಅವ್ರು ಏನಂದ್ರೆ ತಲೆ ಕೆಡಿಸ್ಕೋಬೇಡ, ನೆಕ್ಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡು, ಅವರೆಲ್ಲ ಬಾಯಿ ಮುಚ್ಚಾಗ. ಅದಾಗೆ. ಸೊ ಆ ಶಾರದಾ ಮಿಸ್ಗೆ ಒಂದು ಬ್ಲ್ಯಾಕ್ ಇತ್ತು ಮಾರ್ಕ್, ಅದಿನ್ನೂ ನೆನಪಿದೆ. ಕೊನೆಗೆ ನಾನು ಹಳೆಯ ಯಾರೋ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫೋಟೋ ತರಿಸ್ಕೊಂಡೆ. ಈ ಒಂದು 2 years ಬ್ಯಾಕ್ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅಂದರೆ ಚಿಕ್ಕಂದಿನಲ್ಲಿ ಒಂದು ಬೆನ್ನು ತಟ್ಟಿ ಒಂದು ಟೀಚರ್ ಹೇಳಿದ್ರು. ಸೊ ನಾನು ಅದಕ್ಕೆ ನನ್ನ ಟೀಚರ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನೀವು ಟೀಚರ್ಸ್ ಅಷ್ಟೇ ಅಲ್ಲ, ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಮೆಂಟರ್ಸ್ ಫಾರ್ ಆಲ್ ಆಫ್ ಯುವರ್ ಕಿಡ್ಸ್. ಅವ್ರ ಕಷ್ಟ ಇದು ನಿಮಗೆ ಗೊತ್ತಾಗ್ತಾ ಇರುತ್ತೆ, ಅವ್ರ ಸ್ಟ್ರೆಂತ್ ಏನು ಅಂತ ಗೊತ್ತಾಗ್ತಾ ಇರುತ್ತೆ, ಅವ್ರ ವೀಕ್ನೆಸ್ ಏನು ಅಂತ ಗೊತ್ತಾಗ್ತಾ ಇರುತ್ತೆ. ವೀಕ್ನೆಸ್ನ ಸೈಡಲ್ಲಿ ಕರೆದು ಹೇಳಿ, ಸ್ಟ್ರೆಂತನ್ನ ಹೊಗಳಿ ಎಲ್ಲರ ಮುಂದೆ. ಅವನು ಎಷ್ಟು ಚೆನ್ನಾಗಿ ಆಡಿಕೊಂಡಿದೆ, ಅವಳು ಎಷ್ಟು ಚೆನ್ನಾಗಿ ಆಡ್ತಾರೆ. ಜಸ್ಟ್ ಒಂದೊಂದು ಪುಷ್ ಸಾಕು. 1 push is enough ನಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ನನ್ನ ಜೀವನದಲ್ಲಿ ಒಂದು ಉದಾಹರಣೆ ಇದೆ. ಒಬ್ಬ ಎಸ್ಸೆ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೆ. ಒಬ್ಬ ಒಂದು ಕೇಳ್ದ, ಸರ್ ಎಸ್ಸೆ ಹಿಂಗೆ ಬರೀಬೇಕು ಸರ್? ಒಳ್ಳೆ ಆರಂಭ ಇರಬೇಕು ಕಣಯ್ಯ, ಒಳ್ಳೆ ಅಂತ್ಯ ಇರಬೇಕು, ಮಧ್ಯದಲ್ಲಿ ಪೂರ್ಣ ಸ್ಯಾಂಡ್ವಿಚ್ ಕಟ್. ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಂತೆ, ಸಬ್ಜೆಕ್ಟ್ ಏನಪ್ಪ, ಜೀವನದಲ್ಲಿ ಗುರಿ ಇಟ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಅವನು ಒಂದು ಮಾತು ಹೇಳಿದ್ದೆ, ನಾನು ನೀನು ಆಯ್ತು ಇವತ್ತು ಎಸ್ಸೆ ಬರೀತೀಯಾ, ಅದ್ಯಾವುದೋ ಪ್ರೈಸ್ ತಗೊಂಡು ಹೋಗ್ತೀಯ. ಜೀವನದಲ್ಲಿ ನೀನೇನಾದರೂ ನಿಜವಾಗಿ ಗುರಿ ಇಟ್ಕೊಂಡ್ರೆ ನೀನೇನಾದ್ರೂ ಸಾಧನೆ ಮಾಡ್ತೀಯಾ ಅಂತ ಒಂದು ಮಾತು ಅಂದಿದ್ದಂತೆ. ಅವನು ಫುಲ್ ಸೀರಿಯಸ್ ಆಗಿ ತಗೊಂಡಿದ್ದ. ಒಂದು 15 ವರ್ಷದಿಂದ ಸಿಕ್ಕ ಒಂದು ಹೋಟ್ಲಲ್ಲಿ TV ಸ್ಟೇಷನ್ ಪ್ರೋಗ್ರಾಮ್ ಮುಗಿಸ್ಕೊಂಡು ತಿಂಡಿ ತಿನ್ನಕ್ಕೆ ಹೋಗಿದ್ದೆ ಒಂದು ಹೋಟ್ಲಿಗೆ. ಸರ್ ನೀವು ಜಯಪ್ರಕಾಶ್ ಅವರ? ಹೌದು.
ಸರ್ ಇವತ್ತು ನಾನೇನಾರು ಆಗಿದ್ರೆ ನಿಮ್ಮಿಂದಲೇ ಸರ್ ಏನಪ್ಪ ಸರ್ ಐ ಆಮ್ ಸೆಲೆಕ್ಟೆಡ್ ಆಸ್ ಎನ್ IAS ಆಫೀಸರ್ ಆ್ಯಂಡ್ ಐ ಆಮ್ ರಿಪೋರ್ಟಿಂಗ್ ತಮಿಳ್ನಾಡು. ಸೊ ನಿಮ್ಮ ಪಕ್ಕದ ತಮಿಳ್ನಾಡಿನಲ್ಲಿ ನಾನು ಯಾರೋ ಒಂದು ಹೇಳಿ ಒಂದೇ ಒಂದು ಮಾತನ್ನು ಸೀರಿಯಸ್ ಆಗಿ ತಗೊಂಡ. ಇವತ್ತು IAS ಆಫೀಸರ್ ಆಗಿದ್ದಾರೆ. ನಾನು ನಿಮ್ಮ ಜೊತೆ ಇವತ್ತು ಒಂದು ಅರ್ಧ ಗಂಟೆ ಮಾತಾಡಿದ್ದೀನಿ. ಒಂದೆರಡು ವಿಷಯ ತಗೊಳ್ಳಿ, ನಾನೊಂದು ಹೇಳಿದ್ದೀನಿ, ಸುಮ್ಮನೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಇಲ್ಲಿ ವರ್ಕ್ ಮಾಡೋದವ್ರದ್ದು ಫೋಟೋಗಳಿದೆ, ಕರೆಕ್ಟಾ? ನೀವು ಸಾಧನೆ, ದೊಡ್ಡ ಸಾಧನೆ ಮಾಡಿದ್ರೆ ನಿಮ್ಮ ಫೋಟೋಗಳು ಇಲ್ಲೆಲ್ಲ ಕಾರಿಡಾರಲ್ಲಿ ಬೀಳುತ್ತಾ ಇಲ್ವಾ? ಪೇರೆಂಟ್ಸ್ಗೂ ಖುಷಿ ಆಗುತ್ತಾ ಇಲ್ವಾ? ಆ ಥರ ನೀವೆಲ್ಲ ಸಾಧನೆ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಎಷ್ಟು ಜನ ನನ್ನ ಜೊತೆ ಇದ್ದೀರಾ? ಏನಾದರೂ ಆಗ ನಾವು ಸಾಧನೆ ಮಾಡಬೇಕು ನಮ್ಮ ಜೀವನದಲ್ಲಿ. ನಾನು ಉದ್ಧಾರ ಆಗಬೇಕು ಸರ್, ಅವ್ರು ಮಾತ್ರ ಕೈ ಪರವಾಗಿಲ್ಲ, ಜಾಸ್ತಿ ಕೈಗಳು ಬಂದಿದೆ. ವೆರಿ ಗುಡ್. ನಾನೇನು ಅರ್ಥ ಮಾಡಿಸ್ಬೇಕು ಅಂತ ಇದ್ದೀನಿ, ಅರ್ಥ ಮಾಡಿಸಿದ್ದೀನಿ ಅಂತ ಆಯಿತು. ಸೊ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಆದಮೇಲೆ ಎಮೋಷನಲ್ ಪರ್ಸನಾಲಿಟಿ. ಸಂತೋಷ ನಮ್ಗೇನಾದ್ರು ಇದೆ ಅಂದರೆ ಈ ಎಮೋಷನಲ್ ಪರ್ಸನಾಲಿಟಿನಲ್ಲಿ. ಈಗ ನನ್ನ ಶಾಲೆ ಅಂತ ಒಂದು ಫೀಲಿಂಗ್ ಬರುತ್ತೆ. ನನ್ನ ಅಮ್ಮ, ನನ್ನ ಟೀಚರ್, ಆ ಭಾವನೆ ಇದೆಯಲ್ಲ, ನನ್ನ ದೇಶ, ಇದು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಇವತ್ತು ನಾವೇನಾದರೂ ನನ್ನ ದೇಶ ಭಾರತ, ಈ ಭಾವನೆಗೆ ನಾವು ಗೌರವ ಕೊಡಬೇಕು. ಸೊ ಒಂದ್ಸರಿ ಎಮೋಷನಲ್ ಪರ್ಸನಾಲಿಟಿ ಹೇಳಿ. ಎಮೋಷನಲ್ ನೀವು ಮರಿದೇ ಇರಿ ಅಂತ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಓದಿದ್ದನ್ನ ಪುನರ್ಮನನ ಮಾಡ್ತಾ ಇದ್ರೆ ಸಖತ್ತಾಗಿರುತ್ತೆ. ಜೊತೆಗೆ ಇನ್ನೊಂದು ಗೊತ್ತಿರಲಿ, 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದು. ಒಂದು ರಿಸರ್ಚ್ ಹೇಳುತ್ತೆ, ನೀವು ಬರೀತಾ ಇದ್ರೆ ಇಲ್ಲಿಂದ ನರವು ಈಗ ಹೋಗಿ ಇಲ್ಲಿ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಓಕೆ, ರಿಸರ್ಚ್ ಮಾಡಿದ್ರೆ ಮೇಲೆ ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಬರೀರಿ. ನಾನಂತೂ ಒಂದು ಕೊಟೇಶನ್ ಮಾಡಿದ್ದೀನಿ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹ ಬರೆಯಬಲ್ಲದು. ಓಕೆ, ನನ್ನ ಜೊತೆ ರಿಪೀಟ್ ಮಾಡಿ. ನಮ್ಮ ಬರವಣಿಗೆ ನಮ್ಮ ಹಣೆ ಬರಹ ಬರೆಯಬಲ್ಲದು. ಟೇಕ್ ಇಟ್ ಫ್ರಮ್ ಮೀ. ಇವತ್ತಿಂದ ಜಾಸ್ತಿ ಬರೀರಿ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಳ್ಳಿ, ಬರೀರಿ, ಕಾಪಿ ರೈಟಿಂಗ್ ಮಾಡಿ. ಈಗಲೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಈಗಲೂ ನೀವು ಸಾರ್ ನಮ್ಗಾಗಲೇ ಇಷ್ಟು ವಯಸ್ಸಾಯ್ತು, ಡೋಂಟ್ ವರಿ, 40-50 ವರ್ಷ ಆಗಿ ಇವ್ರುಗಳು ಇಂಪ್ರೂವ್ ಮಾಡ್ಕೋಬೇಕು ಅಂತ ಬಯಸಿದ್ರು ಮಾಡ್ಕೋಬೋದು. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸೆಂಟೇಜು ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಅದು ನನ್ನ ಫ್ರೆಂಡ್ಸ್ ಕೆಲವು ರಿಸರ್ಚ್ ಮಾಡಿ. ವರ್ಕ್ ಆನ್ ಯುವರ್ ಹ್ಯಾಂಡ್ ರೈಟಿಂಗ್. ರೈಟ್, ನೀವು ಓದೋದಕ್ಕಿಂತ ಜಾಸ್ತಿ ಬರೆಯಕ್ಕೆ ಶುರು ಮಾಡಿ. ಓಕೆ, ನಾನು ಭಾವನಾತ್ಮಕವಾಗಿ ನಿಮ್ಮ ಜೊತೆ ಹೇಳಿದೆ, ಈ ಭಾವನೆಗಳು ನಮ್ಮ ಬದುಕಿನಲ್ಲಿ ಖುಷಿಯನ್ನು ಕೊಡ್ತವೆ, ಸಂತೋಷವನ್ನು ಕೊಡ್ತವೆ. ಆರ್ಥಿಕ ವ್ಯಕ್ತಿತ್ವ, ಫೈನಾನ್ಷಿಯಲ್ ಪರ್ಸನಾಲಿಟಿ. ಒಂದ್ಸರಿ ಹೇಳಿ. ಗುಡ್. ಯಾರೋ ಒಂದು ಹುಡುಗರು ಮಾತ್ರ ಭಾರಿ ಚಾರ್ಜ್ ಆಗಿದೆ. ಆ ಬ್ಯಾಟ್ರಿ ಬೇಕು, ಜೀವನ ಸಹ ಬೇಕು ನಮ್ಮ ಜೀವನದಲ್ಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಶಾಲೆ ಕಾಲೇಜಲ್ಲಿ ನಾವು ಇದು ಜಾಸ್ತಿ ಪ್ರಸ್ತಾಪ ಮಾಡಲ್ಲ. ಇವತ್ತಿಂದ ನನಗೆ ಹಣ ಅಂದ್ರೇನು, ಹಣ ನಾನು ಎಷ್ಟು ಖರ್ಚು ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರೆ ಅದರಲ್ಲಿ ಎಷ್ಟು ಉಳಿಸ್ಕೋಬೇಕು, ಏನು ಮಾಡಬೇಕು ಆಲೋಚನೆ ಮಾಡೋಕ್ಕೆ ಶುರು ಮಾಡಿ. ಈಗಲಿಂದ ಅದು ವಿಚಾರ ತಿಳ್ಕೊಳ್ಳಿ. ಅದು ಮುಂದೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಗಳಿಸೋದಂಗೆ, ಉಳಿಸೋದಂಗೆ, ಬೆಳೆಸೋದಂಗೆ, ಇವು 3 ಕಡೆ ಗಮನ ಕೊಡಬೇಕು. ಇದನ್ನು ಫೈನಾನ್ಷಿಯಲ್ ಪರ್ಸನಾಲಿಟಿ ಅಂತ ಹೇಳ್ತೇನೆ. ದೆನ್ ಆಧ್ಯಾತ್ಮಿಕ ವ್ಯಕ್ತಿತ್ವ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಚೇರ್ಮನ್ ಗೋಪಾಲ್ ರೆಡ್ಡಿ ಅವರು ಕೂಡ ಕೆಲವೊಂದು 14-15 ವರ್ಷ ಒಬ್ಬ ಉತ್ತಮವಾದ ಗುರು ಜೊತೆ ಒಡನಾಟ ಇತ್ತು, ಋಷಿ ಪ್ರಭಾಕರ್ ಜೊತೆ ಅಂತ ಹೇಳಿದ್ರು. ಯಾಕೆಂದರೆ ಅವ್ರ ಜೊತೆ ಇದ್ದ ಮತ್ತೊಬ್ಬ ರವಿಶಂಕರ್ ಗುರೂಜಿಯವರೇ ನನಗೆ ಒಂದು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದನ್ನು ನೋಡಿ ಇವತ್ತು ನಾನು ಇಲ್ಲಿ ಬರೋದಕ್ಕೂ ಕಾರಣ. ಪೆನುಕೊಂಡಲ್ಲಿದ್ದಾರೆ ಮಹಾಚಾರ್ಯ ರವಿಶಂಕರ್.
ಆಧ್ಯಾತ್ಮ ಅಂದರೆ ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ 50-60 ವರ್ಷ ಆದಮೇಲೆ ಯೋಚನೆ ಮಾಡೋಣ. ಚಿಕ್ಕಂದಿನಿಂದನೇ ಆಧ್ಯಾತ್ಮ ಅಂದರೆ ನಾನೊಂದು 3 ಫಾರ್ಮುಲಾ ಕಂಡುಕೊಂಡಿದ್ದೀನಿ. ನನ್ನ ಜೊತೆ ರಿಪೀಟ್ ಮಾಡಿ. ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್, ಬೀಯಿಂಗ್ ಪಾಸಿಟಿವ್, ಬೀಯಿಂಗ್ ಹ್ಯೂಮನ್. ಇದು ಸದ್ಯಕ್ಕೆ ಈ 3 ನನ್ನ ಫಾರ್ಮುಲಾ. ಒಳ್ಳೆಯದಾಗಿರೋದು, ಸಕಾರಾತ್ಮಕವಾಗಿರೋದು, ಮತ್ತೆ ನಾವು ಮನುಷ್ಯರಾಗಿರೋದು, ಮಾನವೀಯತೆಯನ್ನು ಮೆರೆಯೋದು ಅಂತ. ಸೊ ಸ್ಪಿರಿಚುವಲ್ ಪರ್ಸನಾಲಿಟಿ ಅಂತ ಒಂದ್ಸರಿ. ಸೊ ಈಗ ನಾನು ಏನು 6 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಕೊಟ್ಟೆ ಅಂದರೆ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್. ಈ 6 ಅಂಶಗಳು ಯಾಕೆಂದರೆ ಜಾಸ್ತಿ ಹೇಳ್ಬಿಟ್ರೆ ಹೊಟ್ಟೋಗ್ಬೇಕು. ಅದ್ರ ಆಚೆಗೂ ನೀವು ಓದಬೇಕು ಮಾಡಬೇಕು ಅಂದರೆ ನಾನು ಇದುವರೆಗೆ 16 ಪುಸ್ತಕ ಬರೆದೀನಿ. 16 ಪುಸ್ತಕಗಳು ಕನ್ನಡದಲ್ಲಿ, 6 ಪುಸ್ತಕಗಳು ಇಂಗ್ಲೀಷ್ನಲ್ಲಿ Amazon.in ಲಭ್ಯ ಇದೆ. ಸಪ್ನಾ ಬಕೋಸ್ ಕನ್ನಡದಲ್ಲಿ ಲಭ್ಯ ಇರುತ್ತೆ. ನನ್ನ ಯೂಟ್ಯೂಬ್ನಲ್ಲಿ ನಾನು ನಿರಂತರವಾಗಿ ವಿಚಾರಗಳನ್ನು ಹಂಚ್ಕೊಳ್ತಾನೆ ಇರ್ತೀನಿ. ನನಗೆ ಇವತ್ತು ತುಂಬ ಸಂತೋಷ ಆಗಿದೆ. ಜೊತೆಗೆ ಇವತ್ತು ಮಳೆ ಬರ್ಬೋದೇನೋ ಅಂತ ಕೆಲವರಿಗೆ ಅನುಮಾನ ಇತ್ತು. ಪ್ರಕೃತಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇಲ್ವಾ? ಪ್ರಕೃತಿಗೂ ಒಂದ್ಸರಿ ಸಪೋರ್ಟ್ ಮಾಡಿ. ಯಾಕೆ ಪ್ರಕೃತಿ ಜ್ಞಾಪಕ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಪರಿಸರನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಕರೆಕ್ಟಾ? ಕೃತಜ್ಞರಾಗಿರೋಣ, ಕೃತಜ್ಞತೆಯನ್ನು ಉಳ್ಳವರಾಗಿರೋಣ. ನನಗನ್ಸುತ್ತೆ ಪ್ರಪಂಚದಲ್ಲಿರೋರೆಲ್ಲ ಒಳ್ಳೆಯವರೇ, ಆದರೆ ಸಮಯ ಸಂದರ್ಭ ಹಾಳು ಮಾಡಿರೋರು. ಅವ್ರನ್ನ ಮತ್ತೆ ಟ್ಯಾಕೆಟ್ ತಗೊಂಬರೋಕ್ಕೆ ಸಾಧ್ಯ ಆಗುತ್ತೆ. ನನಗೆ ನೀವೆಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಸಾಧಕರಾಗ್ತೀರಾ ಅಂದರೆ ಆಟೋಮೆಟಿಕ್ ಆಗಿ ನಮ್ಮ ದೇಶ ಉದ್ಧಾರ ಆಗುತ್ತೆ ತಾನೆ. ನನಗದಷ್ಟೇ ಬೇಕಾಗಿರೋದು. ನಮ್ಮ ಭಾರತ ದೇಶ ಇವತ್ತು ಒಂದು ಪ್ರಬಲವಾದ ನಾಯಕನನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ರೀತಿಯ ವಿಚಾರಧಾರೆಗಳು ನಮ್ಮ ದೇಶವನ್ನು ಮುನ್ನಡೆಸುತ್ತಿರುವ ರೀತಿ, ಆರ್ಥಿಕವಾಗಿ 10ನೇ ಸ್ಥಾನದಲ್ಲಿದ್ದ ಭಾರತವನ್ನು 4ನೇ ಸ್ಥಾನ, 3ನೇ ಸ್ಥಾನಕ್ಕೆ ಕೊಂಡೊಯ್ಯುವತ್ತ ನಾವು ಹೋಗ್ತಾ ಇದ್ದೇವೆ. ಈ ಹಂತದಲ್ಲಿ ವಿಶೇಷವಾಗಿ ಬರಾಕ್ ಒಬಾಮಾ ಒಂದು ಮಾತು ಹೇಳ್ತಾ ಇದ್ರು ಅಮೆರಿಕನ್ ಪ್ರೆಸಿಡೆಂಟ್ ಆದಾಗ, ಈ ಬೆಂಗಳೂರಿಗೆ ಬಂದಾಗ. ನನಗೆ ಬೆಂಗಳೂರಿನವ್ರು ಕಂಡ್ರೆ, ಬೆಂಗಳೂರು ವಿದ್ಯಾರ್ಥಿಗಳು ಕಂಡ್ರೆ ನನಗೊಂಥರ ಪ್ರೀತಿ, ಅಷ್ಟೇ ಬೇಜಾರು. ಏನಕ್ಕೆ ಅಂದರೆ ನಮ್ಮ ಅಮೆರಿಕನ್ ವಿದ್ಯಾರ್ಥಿಗಳು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಹೇಳೋದು. ಅರ್ಥ ಆಗ್ತಾ? ನೀವು ಬೆಂಗಳೂರಿನಲ್ಲಿದ್ದೀರಾ. ಅಷ್ಟೇ ಅಲ್ಲ, ಮೋದಿಜಿ ಹೋದ್ವಾರ ಬಂದು ಹೇಳ್ತಾರೆ ಇಂಡಿಯಾ ಬೆಳೆಯೋಕ್ಕೆ ಬೆಂಗಳೂರು ತುಂಬ ಹೆಲ್ಪ್ ಮಾಡ್ತಾ ಇದೆ ಅಂತ. ಕರೆಕ್ಟಾ? ಅದರಲ್ಲಿ ನೀವು ಇದ್ದೀರಾ ಅಂದಮೇಲೆ ಭಾರತದಲ್ಲೆಲ್ಲ ಓಡಾಡಿ, ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಭಾರತೀಯ ಪ್ರಜೆಗಳಿದ್ದಾರೆ. ಇಡೀ ಪ್ರಪಂಚದಲ್ಲಿ ನಾವು ಹೋಗಿ ಇಡೀ ಪ್ರಪಂಚ ನಾವೇ ಆಳೋಣ. ಸಾಮ್ರಾಜ್ಯ ಆಳಬೇಕಾಗಿಲ್ಲ, ಜ್ಞಾನದಿಂದ, ಬುದ್ಧಿವಂತಿಕೆಯಿಂದ. ಆ ಒಂದು ಬುದ್ಧಿವಂತಿಕೆ ಭಾರತೀಯರಲ್ಲಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಜಾಸ್ತಿ ಜನಕ್ಕಿದೆ ಅಂತ ಹೇಳಿದ್ದಾರೆ. ನೀವೆಲ್ಲ ಬುದ್ಧಿವಂತರು, ಯುವಕರು. ಮುಂದೊಂದು ದಿನ ನಾನು ಜ್ಞಾಪಿಸ್ಕೊಂಡು ನಿಮ್ಮ ಫೋಟೋಗಳೆಲ್ಲ ಜಾಗ ಸಾಲಬಾರ್ದು ಸ್ಕೂಲಲ್ಲಿ. ಏನು ಇಷ್ಟು ಜನ ಅಚೀವ್ ಮಾಡಿದ್ದಾರೆ ಅಂತ ಆ ರೀತಿ ಆಗಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಆ ಜೈ ಅನ್ನೋದು 1000 ವರ್ಷ ಮುಂದಕ್ಕೆ ಹೋಗ್ತಾ ಇರಬೇಕು. ನಾವೆಲ್ಲ ಸಾಧನೆ ಮಾಡಬೇಕು. ನೀವು ನಿಮ್ಮ ಮುಂದಿನ ಜನಾಂಗಕ್ಕೆ ಮತ್ತಷ್ಟು ಪ್ರಬಲ ಭಾರತ ದೇಶವನ್ನು ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಒಬ್ಬ ವ್ಯಕ್ತಿ